ಗಾಂಧಿನಗರ ನ್ಯೂಸ್ಗೆ ಮತ್ತೆ ಸ್ವಾಗತ. ಭಾರತದ ಚಿತ್ರರಂಗವೇ ಹೆಮ್ಮೆ ಪಡುವಂತಹ ಒಂದು ಕೆಲಸ ಈ ಹೊತ್ತಿನಲ್ಲಿ ಆಗಿದೆ. 1976ರಲ್ಲಿ ಪರ್ವೀನ್ ಬಾಬಿ ಅವರ ಮುಖಪುಟವನ್ನು ಬಿಟ್ಟರೆ, ಆಮೇಲೆ 2003ರಲ್ಲಿ ಐಶ್ವರ್ಯ ರೈ ಅವರ ಮುಖಪುಟವನ್ನು ಹಾಕಿದ್ದನ್ನು ಬಿಟ್ಟರೆ, ಟೈಮ್ಸ್ ಅಲ್ಲಿ ಯಾವತ್ತೂ ಭಾರತದ ಚಿತ್ರರಂಗದ ಬೇರೆ ಯಾರ ಮುಖಪುಟವೂ ಅಲ್ಲಿ ಆಶ್ರಯಿಸಿರಲಿಲ್ಲ. ಇದು ಒಂದು ರೀತಿಯ ಪತ್ರಿಕೆಯ ಪ್ರತಿಷ್ಠೆಯೂ ಹೌದು, ಭಾರತದ ಚಿತ್ರರಂಗವನ್ನು ಅವ್ರು ನೋಡ್ತಾ ಇರುವಂತಹ ದೃಷ್ಟಿಕೋನವೂ ಹೌದು. ಹಾಗಾದ್ರೆ ಇಲ್ಲಿ ಅಮಿತಾಬ್ ಬಚ್ಚನ್ ಇರಲಿಲ್ವೇ ಅಥವಾ ಬೇರೆಯವರು ಇರಲಿಲ್ವೇ ಅನ್ನೋ ಪ್ರಶ್ನೆಯೂ ಕಾಡ್ತದೆ. ಆದರೆ ಅವರದೇ ಆದಂತಹ ಒಂದು ಶಿಸ್ತಿದೆ, ಅದಕ್ಕೆ ಜಾಗತಿಕ ಮನ್ನಣೆ ಇದೆ. ಈಗ ಸತ್ಯಮೇವ ಜಯತೆ ಅಂತ ಬಂದಾಗ, ಅಮೀರ್ ಖಾನ್ ಅಲ್ಲಿ ಕಣ್ಣೀರು ಹಾಕಿದಾಗ, ಅಥವಾ ಈ ದೇಶವನ್ನ ಕಾಡ್ತಾ ಇರುವಂತಹ ಹಲವಾರು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅವನು ತನ್ನ ರುಗ್ಣತೆಯನ್ನ ತೀವ್ರವಾಗಿ ಅಭಿವ್ಯಕ್ತಿಗೊಳಿಸಿದಾಗ, ಸಾಮಾನ್ಯವಾಗಿ ಇಂಥದಕ್ಕೆಲ್ಲ ಯಾರು ಮೂಗು ಮುರಿತಾರೋ ಅವರೇ ಬುದ್ಧಿಜೀವಿಗಳು ಅದಕ್ಕೆ ತೀವ್ರವಾಗಿ ಅವನು ನಾಟಕ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ ಅಂತ ಅದನ್ನ ಅಪಭ್ರಂಶವಾಗಿ ಕಂಡು. ಆದರೆ ಟೈಮ್ ಮ್ಯಾಗಝಿನ್ ಅವರು ಹೇಳ್ತಾರೆ, ಭಾರತದ ಹಲವಾರು ಇಂಥ ಸಾಮಾಜಿಕ ಅನಿಷ್ಟಗಳನ್ನ ತೊಡೆದು ಹಾಕುವಂತ ಒಂದು ಅಭಿಯಾನದ ಟೊಂಕ ಕಟ್ಟಿದ್ದಿದ್ರೆ ಅದು ಅಮೀರ್ ಖಾನ್ ಮಾತ್ರ. ಹಾಗೇನೆ ಭಾರತವನ್ನ ಈ ಎಲ್ಲ ಷಡ್ವೈರಿಗಳಿಂದ, ಅನಿಷ್ಟಗಳಿಂದ ಮುಕ್ತಗೊಳಿಸುವಂತ ಶಕ್ತಿ ಏನಾದರೂ ಇದ್ರೆ ಅದು ಅಮೀರ್ ಖಾನ್ ಮಾತ್ರ ಅಂತ. ಹಾಗಾಗಿ ಅಮೀರ್ ಖಾನ್ ಅವರನ್ನ ಮುಖಪುಟದಲ್ಲಿ ಹಾಕುವ ಮೂಲಕ ಭಾರತದ ಒಟ್ಟು ಒಂದು ಭವಿಷ್ಯಕ್ಕೆ ಒಂದು ಹೊಸ ಕನಸನ್ನ, ಹೊಸ ದಾರಿಯನ್ನ ಅಮೀರ್ ಖಾನ್ ಅವರಿಗೂ ತೋರಿಸ್ಕೊಟ್ಟಿದ್ದಾರೆ. ಅಮೀರ್ ಖಾನ್ ಅವರಿಗೂ ಇನ್ನು ಹೆಚ್ಚು ಜವಾಬ್ದಾರಿಯನ್ನ ದಾರಿ ಎರೆದಿದ್ದಾರೆ. ಜೊತೆಗೆ ನಮಗೂ ಅಮೀರ್ ಖಾನ್ ನಾಳೆಯ ಒಂದು ಕನಸು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅಮೀರ್ ಖಾನ್ ಅವರಿಗೆ ನಾವೆಲ್ಲರೂ ಭಾರತೀಯರು ಅಭಿನಂದಿಸೋಣ. ಇನ್ನೇನಿದೆ ರಾಕೇಶ್? ಸರ್, ಈಗಾಗಲೇ ಹುಡುಗಿರ್ನೈತೆ ನಿಮ್ಮ ಜೊತೆ ಕೆಡ್ಸಿರೋ ಧ್ರುವ ಸರ್ಜಾ ಆಫರ್ ಮೇಲೆ ಆಫರ್ ಬರ್ತಾನೆ ಇದೆ. ಅದರಲ್ಲಿ ಒಂದು ಆಫರ್ ಅಂತೂ ಅವ್ರಿಗೆ ಕನ್ಫರ್ಮ್ ಆಗಿದೆ. 30ಕ್ಕೂ ಹೆಚ್ಚು ಆಫರ್ಗಳಿದ್ರು, ಅದರಲ್ಲಿ ಒಂದೇ ಒಂದು ಸೆಲೆಕ್ಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 6ನೇ ತಾರೀಕು ಅವ್ರು ಅನೌನ್ಸ್ ಮಾಡ್ತಿದ್ದಾರೆ. ಧ್ರುವ ಸರ್ಜಾ ಬಹುಶಃ ಇಷ್ಟು ನಿಧಾನಗತಿಯಲ್ಲಿ 20-30 ಸ್ಕ್ರಿಪ್ಟ್ ಅನ್ನ ಕೇಳಿ ಆಮೇಲೆ ಒಂದನ್ನ ತಾನು ಆಯ್ಕೆ ಮಾಡಿದ್ದೇನೆ ಅಂತಂದ್ರೆ, ಅವ್ರ ಹಿಂದೆ ಅರ್ಜುನ್ ಸರ್ಜಾ ಅವರು ಇರೋದು ಕಾರಣ. ತನ್ನ ನಡೆ ಬಹಳ ಸ್ಪಷ್ಟವಾಗಿರ್ಬೇಕು, ನೇರವಾಗಿರ್ಬೇಕು, ಮತ್ತೆ ತುಂಬಾ ಎಚ್ಚರಿಕೆಯಿಂದಿರಬೇಕು. ಇಲ್ಲದೆ ಇದ್ರೆ ಗೆದ್ದಲ್ಲೇ ನಾನು ಸೋಲುವ ಸಂಭವ ಕೂಡ ಇದೆ ಅನ್ನುವಂಥ ಒಂದು ಕಾಳಜಿಯು ಅದರ ಹಿಂದೆ ಇದೆ. ಹಾಗಾಗಿ ಆ ಹುಡುಗ ಈ ವಯಸ್ಸಲ್ಲಿ ಬಂದಂತ ಈ ಒಂದು ಅನಿರೀಕ್ಷಿತವಾದಂತಹ ಈ ಏನು ವಿಜಯ ಇದೆ ಅಥವಾ ಗೆಲುವಿದೆ ಅಥವಾ ಫ್ಯಾನ್ ಫಾಲೋವಿಂಗ್ ಏನಿದೆ, ಅದನ್ನ ಶಾಶ್ವತವಾಗಿ ಉಳಿಸಿಕೊಳ್ಳುವಂತ ಒಂದು ಯೋಚನೆಯನ್ನ ಅವನು ಮಾಡ್ತಾ ಇದ್ದಾನೆ. ಹಾಗಾಗಿ ಧ್ರುವ ಸರ್ಜನ ಹೆಜ್ಜೆ ಬಹಳ ಸರಿಯಾಗಿದೆ, ಅವನ ನಡೆ ಬಹಳ ಹಿತಮಿತವಾಗಿದೆ. ಅವನು ಇದೇ ತರ ಮುಂದುವರಿಲಿ. 6ನೇ ತಾರೀಕು ನಿಮ್ಮ ಹಾಗೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಯಾವ ಸಿನಿಮಾ, ಯಾರ ನಿರ್ದೇಶಕರು, ಯಾರ ನಿರ್ಮಾಪಕರು, ಮತ್ತೆ ಅದು ಯಾವ ರೀತಿಯ ಕಥೆ. ಸರ್, ನೀವು ಹೇಳಿದಾಗೆ ಅರ್ಜುನ್ ಸರ್ಜಾ ಅವರು ಚೆನ್ನೈಯಿಂದ ಆಗಲೇ ಬಂದಿದ್ದಾರೆ. ನಿನ್ನೆ ಮೊನ್ನೆಯಿಂದ ಕೂತ್ಕೊಂಡು ಧ್ರುವ ಜೊತೆ ಕೂತ್ಕೊಂಡು ಡೈರೆಕ್ಟರ್ ಜೊತೆ ಎಲ್ಲ ಮಾತಾಡಿ ಒಂದು ಸ್ಟೋರಿ ಲೈನ್ ಕೇಳಿ ಆಗಲೇ 6th ನಾವು ಅನೌನ್ಸ್ ಮಾಡ್ತೀನಿ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಒಬ್ಬ ಅಳಿಯನ ಬಗ್ಗೆ ಇರುವ ಕಾಳಜಿ ಮಾವನಾಗಿ ಅರ್ಜುನ್ ಸರ್ಜನ್ ಏನಿದೆ, ಇದು ಎಲ್ಲ ಕುಟುಂಬದಲ್ಲಿ ಇದ್ರೆ ಕುಟುಂಬ ಎಲ್ಲವೂ ಸಿಹಿ ಇರುತ್ತೆ, ಸುಖವಾಗಿರುತ್ತೆ ಅಲ್ಲ ಸ್ಮಿತಾ? ಹೌದು ಸರ್. ಇನ್ನು KFCC ಪ್ರೆಸಿಡೆಂಟ್ ನ ಪೋಸ್ಟ್ಗೆ ಸಾಕಷ್ಟು ನೇಮ್ಸ್ಗಳು ಹೊರಗಡೆ ಬರ್ತಿದೆ. ಇದರಲ್ಲಿ ನಾವು ಇತ್ತೀಚೆಗಷ್ಟೇ ಮಾತಾಡಿದ್ವಿ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಾಕಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದಂತ ವಿಜಯ್ ಕುಮಾರ್ ಅವರು ಎಲ್ಲೋ ಒಂದ್ ಕಡೆ KFCC ಪ್ರೆಸಿಡೆಂಟ್ ಆಗ್ಬಿಡ್ತಾರೇನೋ ಅಂತ ಎಲ್ಲರಿಗೂ ಅನಿಸ್ತಿದೆ. ಯಾಕಂದ್ರೆ ರಾಕ್ಲೈನ್ ವೆಂಕಟೇಶನ್ ಇಂದ ಹಿಡಿದು ಟಾಪ್ ಪ್ರೊಡ್ಯೂಸರ್ಸ್, ಟಾಪ್ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ವಿಜಯ್ ಕುಮಾರ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ವಿಜಯ್ ಕುಮಾರ್ ಅವರು ಪ್ರೆಸಿಡೆಂಟ್ ಆಗ್ತಾರೆ ಅಂತ ಅನ್ಸುತ್ತೆ ನಿಮಗೆ? ವಿಜಯ್ ಕುಮಾರ್ ಒಂದು ರೀತಿಯಲ್ಲಿ ಒಂದಿಷ್ಟು ಕಾಲದವರೆಗೆ ವಿಷ್ಣುವರ್ಧನ್ ಅವರ ಅಂತರಂಗದ ವಲಯದಲ್ಲಿ ಬಹಳ ಮಾನ್ಯತೆ ಪಡ್ಕೊಂಡಂತ ಒಬ್ಬ ನಿರ್ಮಾಪಕ. ಅವರು ಸಿನಿಮಾವನ್ನ ಸಿಂಹಾದ್ರಿ ಸಿಂಹ ಈ ತರದ ಸಿನಿಮಾಗಳನ್ನೆಲ್ಲ ಅವರು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಅವರು ರೇಷ್ಮೆ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು, ಯಡಿಯೂರಪ್ಪನವರ ಪಕ್ಕಾ ಪಾಲವರು. ಅದರ ಜೊತೆಗೆ ಅವರು ತುಂಬಾ ಒಳ್ಳೆ ಸಾತ್ವಿಕ ಮನುಷ್ಯ. ಅವರೇನಾದ್ರೂ ಪ್ರೆಸಿಡೆಂಟ್ ಆದರೆ ನಿಜಕ್ಕೂ ಇಡೀ ಕನ್ನಡ ಚಿತ್ರರಂಗವನ್ನ ಒಂದು ನೆಲೆಯಲ್ಲಿ ನೆಲೆಗೊಳಿಸಿ ಅವರೆಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ದೊಡ್ಡ ಕೆಲಸವನ್ನ ಅವರು ಮಾಡ್ತಾರೆ ಅಂತ ನಾನಂತೂ ನಂಬ್ತೇನೆ. ಮತ್ತೆ
ಹಾಗೆ ಸರ್ ಶ್ರಾವ್ಯ ಅವ್ರನ್ನ ನಾವು ಇಲ್ಲಿ ವೇದಿಕೆ ಕರೆಸಿದಾಗ ಅವರು ಹೇಳಿದರು, ನಾವು ನೇರವಾಗೇ ಮಾತಾಡಿದ್ವಿ, ಚಿತ್ರದಲ್ಲಿ ನಿಮ್ಮ ಕ್ಯಾರೆಕ್ಟ್ರು ಹೇಗಿದೆ ಅಂದಾಗ ಅವರು ಹೇಳಿದರು ನನಗೆ ಎಕ್ಸ್ಪೋಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಚಿತ್ರಕ್ಕೆ ಏನು ಬೇಕೋ ಅಂದರೆ ನನ್ನ ಪಾತ್ರಕ್ಕೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ತೀನಿ, ಎಕ್ಸ್ಪೋಸ್ ಮಾಡಲ್ಲ ಅಂತ. ಈಗ ನೋಡಿದ್ರೆ ನಾನು ಈ ಚಿತ್ರದಲ್ಲಿ ಎಕ್ಸ್ಪೋಸ್ ಮಾಡುವಂಥ ಪಾತ್ರ ಸಿಕ್ಕಿದೆ, ಸೊ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ರೀತಿಯಲ್ಲಿ ಏನು ಗೊತ್ತಮ್ಮ, ಐ ಥಿಂಕ್ ನೀನು ಒಂದು ಸಿನಿಮಾದಲ್ಲಿ ನಟಿಸಿ ಬಂದವಳು, ನಿನಗೂ ಅದರ ಅನುಭವ ಇದೆ ಅಂತ ಅನ್ಕೊಳ್ತೇನೆ. ಒಂದು ಸರಿ ನೀರಿಗೆ ಇಳಿದ ಮೇಲೆ ಅಲ್ಲಿ ಈಜಲೇಬೇಕು, ಮುಳುಗು ಹಾಗಿಲ್ಲ, ಅಲ್ಲಿ ಎದ್ದೇಳಲೇಬೇಕು, ದಡ ಸೇರಲೇಬೇಕು ಅಲ್ವಾ. ಒಂದು ಆಮೇಲೆ ಪಾತ್ರಧಾರಿಯಾಗಿ ನಿರ್ದೇಶಕನ ಕೈಗೆ ಸಿಕ್ಕಿದ ಮೇಲೆ ಅವಳೊಬ್ಬಳ ಪಾತ್ರಧಾರಿಯೇ ಹೊರತು ಅಲ್ಲಿ ನಿರ್ಣಯ ಮಾಡೋದು ಬಹಳ ಕಷ್ಟ. ಅವಳು ಒಂದು ಅರ್ಥದಲ್ಲಿ ಹೇಳಿದಾಳೆ, ಏನು, ನನ್ನ ಶರೀರದ ಭಾಷೆಗೆ ಹೊಂದದೇ ಇದ್ದಂಥ ಯಾವುದೇ ಒಂದು ಎಕ್ಸ್ಪೋಸ್ ಅನ್ನ ನಾನು ಮಾಡೋದಿಲ್ಲ ಅಂತ ಹೇಳಿದಾಳೆ. ಬಹುಶಃ ಇಲ್ಲಿ ಅವಳ ಶರೀರಕ್ಕೆ ಹೊಂದುವ ಎಕ್ಸ್ಪೋಸ್ ಅನ್ನ ಅವಳು ಮಾಡಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಅವಳಿಗೆ. ಯಾಕಂದ್ರೆ ಶರೀರದ ಭಾಷೆ ಅನ್ನೋದು ನಾವು ಸಿನಿಮಾದಲ್ಲಿ ನೋಡ್ತೇವೆ ಹೊರತು ನಮ್ಮ ಆ ಭಾಷೆಗೆ ಯಾವ ರೀತಿಯ ವ್ಯಾಕರಣವನ್ನ ಕಟ್ಟಬೇಕು ಅನ್ನೋದು ನಿರ್ದೇಶಕರಿಗೆ ಬಿಟ್ಟು ವಿಚಾರ. ಅದ್ರ ಜೊತೆಗೆ ಬಿಪಾಶಾ ಬಸು, ನಾನು ಆಗ್ಲೇ ಹೇಳಿದೆ, ಅವರು ಮೊನ್ನೆ ಸಲ್ಲುಬಾಯಿಯೊಟ್ಟಿಗೆ ಒಂದು ಹೋಟೆಲಲ್ಲಿ ಕಾಣಿಸ್ಕೊಂಡು ಒಂದಿಷ್ಟು ಸುದ್ದಿಗೆ ಗ್ರಾಸವನ್ನು ಒದಗಿಸಿದ್ರು. ಅದರ ಜೊತೆಗೆ ಈಗ ಒಂದು ಟ್ವೀಟ್ ಅಲ್ಲಿ ಏನ್ ಹೇಳ್ತಾಳೆ ಅಂತಂದ್ರೆ, ದಬಾಂಗ್ ಸಿನಿಮಾದ ಹೀರೋ ಒಟ್ಟಿಗೆ ನಾನು ನಾಯಕಿಯಾಗಿ ಆಕ್ಟ್ ಮಾಡೋದು ನನ್ನ ಈ ಹೊತ್ತಿನ ಕನಸು ಮತ್ತು ಈ ಹೊತ್ತಿನ ರೋಮಾಂಚನ ಅಂತ. ಹಾಗಾಗಿ ಈ ರೋಮಾಂಚನ ಅಂತ ಅವಳು ಬಳಸಿರೋದ್ರಿಂದ, ಬಿಪಾಶಾ ಬಸು ಆಗಿರೋದ್ರಿಂದ, ಸಲ್ಲುಬಾಯಿ ಕತ್ರಿನಾ ಕೈಫ್ ಮದುವೆ ಆಗ್ತಾನೆ ಅನ್ನುವಂಥ ಸುದ್ದಿಯೂ ಹರಡಿರೋದ್ರಿಂದ, 24 ಗಂಟೆಯೂ ಬಟ್ಟೆ ಬಿಚ್ಚಿಕೊಂಡು ತಿರುಗಾಡುವ ಹುಡುಗನಾದ್ರಿಂದ ಈ ಮಾತಿಗೆ ತುಂಬಾ ಅರ್ಥಗಳಿದೆ ಅಂತ ನನ್ನ ಭಾವನೆ. ನಿನಗೇನು ಅನಿಸ್ತದೆ? ಸರ್, ಬಿಪಾಶಾ ಬಾಸು ಅವರ ಈ ಹೊತ್ತಿನ ಕನಸಿನ ಬಗ್ಗೆ ಮಾತನಾಡಿದ್ರಿ. ಅಫ್ಕೋರ್ಸ್ ಯಾಕಿರಲ್ಲ ಸರ್, ಯಾಕಂದರೆ ಈಗಷ್ಟೇ ಏಕ್ತಾ ಟೈಗರ್ 11 ದಿನಗಳಲ್ಲಿ 200 ಕೋಟಿ ರೆವೆನ್ಯೂ ಮಾಡಿದೆ. ಆ್ಯಂಡ್ ಬಿಪಾಶಾ ಬಾಸು ಇಸ್ ಆಲ್ಸೋ ಲುಕಿಂಗ್ ಔಟ್ ಫಾರ್ ಅ ಹಿಟ್ ಮೂವಿ. ಸೊ ಸಲ್ಮಾನ್ ಖಾನ್ ಜೊತೆ ಮುಂದೆ ಮೂವಿ ಮಾಡಿದೆ, ಅದು ಸೂಪರ್ ಡೂಪರ್ ಹಿಟ್ ಆಗೋ ಎಲ್ಲ ಲಕ್ಷಣಗಳು ಇದೆ ಅಂತ ಅವರು ಅಫ್ಕೋರ್ಸ್ ಸಿನಿಮಾ ಮಾಡ್ತಿರ್ಬೇಕೇನೋ. ಎನಿವೇ, ನೀವು ಬಿಪಾಶಾ ಬಾಸು ಅಂದ ತಕ್ಷಣ ನನಗೆ ರಾಸ್ 3 ಸಿನಿಮಾ ನೆನಪಾಯಿತು. ಸೊ ರಾಸ್ 3 ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಇಮ್ರಾನ್ ಹಶ್ಮಿ ಅವರ ಲಾಂಗೆಸ್ಟ್ ಡೀಪ್ ಕಿಸ್ ಬಗ್ಗೆ ಮಾತನಾಡ್ತಾ ಇದೀವಿ. ಮೊದಲು ನೀನು ಕಿಸ್ ಬಗ್ಗೆ ಮಾತಾಡ್ತಾ ಇದ್ದೆ, ನಾನು ವ್ಯಾಂಪೈರ್ ಸಿನಿಮಾ ಬರ್ತಾ ಇದೆ ಅಂತ ನಮಗೆ ಮಾತಾಡಬೇಕು. ಈ ಎರಡೂ ಮಾತುಗಳು ತೀರಾ ಹಾಟ್ ಆಗಿರೋದ್ರಿಂದ ನಾವು ನಮ್ಮ ವೀಕ್ಷಕರಿಗೆ ಒಂದು ಸಣ್ಣ ವಿರಾಮವನ್ನು ಕೊಟ್ಟು ಮತ್ತೆ ವಾಪಸ್ ಬರೋಣ ಅಲ್ಲ. ವಿಲ್ ಟೇಕ್ ಎ ಶಾರ್ಟ್ ಬ್ರೇಕ್. ವೀಕ್ಷಕರೇ, ಮುಂದಿನ ವಿಷಯಗಳು ಹೇಗಿರ್ತವೆ ಅನ್ನುವ ಕ್ಲೂ ನಿಮ್ಗೆ ಈಗಾಗಲೇ ಸಿಕ್ಕಿದೆ. ಅದನ್ನು ಮಾತಾಡುವ ಮೊದಲು ಒಂದು ಪುಟ್ಟ ವಿರಾಮ. ಹಾಗಾಗಿ ಈ ಒಂದು ಕಿಸ್ಸಿಂಗ್ ಸೀನ್ 1 ನಿಮಿಷದ ಕಾಲ ಇದೆಯಂತೆ. ಸೊ ಹಾಗಾಗಿ ಈಗ ಆಲ್ರೆಡಿ ಇದು ಸಾಕಷ್ಟು ನ್ಯೂಸನ್ನ ಮಾಡಿಬಿಟ್ಟಿದೆ. ಇಬ್ಬರೂ ಕಿಸ್ ಮಾಡ್ತಾ ಇದ್ದಾರೆ, ಬಿಪಾಶಾ ಬಾಸುನು ಕಿಸ್ ಮಾಡ್ತಾ ಇದ್ದಾರೆ, ಹಾಗೆ ಮತ್ತೋರ್ವ ನಾಯಕಿ ಈಶಾ ಗುಪ್ತಾನು ಕಿಸ್ ಮಾಡ್ತಾ ಇದ್ದಾರೆ.